जयतु श्रीराम सुनाम राम जयतु श्रीराम सुनाम अमर विनुत पद अमर विनुत पद अमित पद प्रद राम जयतु श्रीराम सुनाम राम 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 राजस भीमा राम 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 राजस भीमा रवि कुल सोमा राजल लामा रवि कुल सोमा राजल लामा परम पुरुष हरि पावन श्री रघुराम जयतु श्रीराम सुराम राम जयतु श्रीराम सुनाम अमर विनुत पद अमर विनुत पद अमित पद पद राम जयतु श्री राम सुनाम श्री रामांजनेय कृपा पोषित नाटक मंडली की श्री राम की हनुमान की भक्त मंडली की बोलो भारत माता की राजाधिराजा राजकुल तेज खडुवांग भूपाल सूर्य वंशधारसु दशरथ महाराज विजयते दशरथ महाराज विजयते दशरथ महाराज विजयते ಸುಮಂತ್ರ ಮಂತ್ರಿ ಕೇಳೋ ಇಂತು ನಾನಿ ರಾಜವ ಮಂತ್ರಿ ಕೇಳೋ ಇಂತು ನಾನಿ ರಾಜವ ಮಂತ್ರಿ ಕೇಳೋ ಸುಮಂತ್ರ ಗುರುವರ್ಯ ಸಂತಸದಿಂದಲೇ ದೇಶವ ಸುಕುಮಾರ ಶ್ರೀರಾಮಂಗೆ ಕೋಸಲ ದೇಶವ ಸುಕುಮಾರ ಶ್ರೀರಾಮಂಗೆ ಆಶಿಸಿ ಪಟ್ಟವ
ಆಶಿಸಿ ಪಟ್ಟವ ಆಶಿಸಿ ಪಟ್ಟವ ಲೇಸಿ ನಿಮ್ ಕಟ್ಟುವೆ ಮಂತ್ರಿಯೇ ಕೇಳು ಎಂದು ನಾನೇ ರಾಜ್ಯವ ಮಂತ್ರಿ ಕೇಳೋ ಎಂದು ನಾನೇ ರಾಜ್ಯವ ಮಂತ್ರಿ ಕೇಳೋ ಪರಮ ಪೂಜ್ಯರಾದ ಆಚಾರ್ಯರೇ, ರಾಜೇಂದ್ರ, ಅಷ್ಟ ಮಂತ್ರಿಗಳು ಶ್ರೇಷ್ಠ ನಡೆಸಿದ ಸುಮಂತ್ರರೇ, ದಶರಥ ರಾಜೇಂದ್ರ, ಪರಮಾತ್ಮನ ಕೃಪೆಯಿಂದ ಇಲ್ಲಿಗೆ 60,000 ವರ್ಷಗಳ ಕಾಲ ಈ ಕೋಸಲ ದೇಶವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿರುವೆನು. ಜರಾ ಪೀಡಿತನಾರುವ ನನಗೆ ನಿನ್ನೆ ರಾತ್ರಿಯಾದರೂ ಒಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಜಾತಕದಲ್ಲಿ ಗ್ರಹಗತಿಗಳು ಕೂಡ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರುವವು. ಆದ್ದರಿಂದ ವಿದ್ಯಾ ವಿನಯ ವಿವೇಕ ಸಂಪನ್ನನು ಶುಚಿಶಾಸ್ತ್ರ ಕಾವ್ಯರಸ ಋಷಿಯು ಔದಾರ್ಯ ನಿಧಿಯೂ ಆಗಿ ರಾಜ್ಯಭಾರವನ್ನು ವಹಿಸಲು ಸರ್ವವಿಧದಲ್ಲೂ ಶಕ್ತನಾಗಿರುವ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಈ ಕೋಸಲ ದೇಶದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಬಯಸಬೇಕೆಂದಿರುವನು. ಸುಮಂತ್ರ, ರಾಜೇಂದ್ರ, ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ? ರಾಜೇಂದ್ರ, ವಿಜ್ಞಾಪಿಸುವೆನು. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮನವರಲ್ಲ ಸಂತಸ ಪಡುವಂತ. ಸುಮಂತ್ರ, ದೇವ ಮನವರಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ರಘುರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ. ಸಂತಸ ತರುವಂತ ಈ ದಿನ ಶುಭ ದಿನ. ದೇವಮನವರಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ ಈ ದಿನ. ದಶರಥ ರಾಜೇಂದ್ರ, ಸುಮಂತ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರದಲ್ಲಿ ಪ್ರಜೆಗಳೆಲ್ಲರಿಗೂ ಸಂತೋಷ, ನಮಗೂ ಸಂತೋಷ, ಬಹಳ ಸಂತೋಷ. ಗುರುವರ್ಯ, ರಾಜೇಂದ್ರ, ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆ. ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕ
ಪಟ್ಟಾಭಿಷೇಕವಾದರೆ ಪ್ರಜೆಗಳೆಲ್ಲರೂ ಸಂತೋಷ ಪಡುವರು. ಅಲ್ಲದೆ ದೇವಾನುದೇವತೆಗಳು ಆತನ ಪಟ್ಟಾಭಿಷೇಕವನ್ನೇ ಎದುರು ನೋಡುತ್ತಿರುವರು. ಅಲ್ಲದೆ ಆತನಿಂದ ಲೋಕವೇ ಕಲ್ಯಾಣವಾಗುವುದು. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೂ ಸಂತೋಷವೇ ಪ್ರಭು. ಅನುಗ್ರಹದಾದ್ರೆ ಗುರುದೇವ. ಸುಮಂತ್ರ, ರಾಮಚಂದ್ರನನ್ನು ಕರೆದುಕೊಂಡು ಬಾ. ಅಪ್ಪಣೆ ಪ್ರಭು. ಗುರುವರ್ಯ, ರಾಜೇಂದ್ರ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತ್ವರಿತವಾದ ಶುಭ ಮುಹೂರ್ತವನ್ನು ನಿಶ್ಚಯಿಸಬೇಕಾಗಿ ತಮ್ಮಲ್ಲಿ ಬೇಡುವೆ. ಆಗಬಹುದು. ರಾಜೇಂದ್ರ, ನಾಳೆ ಚೈತ್ರ ಶುದ್ಧ ಪಂಚಮಿ ಗುರುವಾರದ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಲು ಬಹಳ ಪ್ರಶಸ್ತವಾಗಿರುವುದು ಪ್ರಭು. ಅನುಗ್ರಹಿತನಾದನು ಗುರುದೇವ. ತಾವೇ ಮುಂದೆ ನಿಂತು ಈ ಶುಭ ಕಾರ್ಯವನ್ನು ನಡೆಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುವೆನು ಗುರುದೇವ. ಆಗಬಹುದು. ಕುಮಾರ, ತಂದೆಯೇ ತಮ್ಮ ಪಾದಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ತಮ್ಮ ಪಾದಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ರಾಮಚಂದ್ರ, ಇಂದು ಎನ್ನನು ಕರೆಸಿದ ಬರೇ ಆ ಕುಮಾರ, ಎಂದು ಎನ್ನನು ಕರೆಸಿದ ಬರೇ 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 ಕುಮಾರ, ಎಂದು ಎನ್ನನು ಕರೆಸಿದ ಬರೇ ಇಂದು ಎನ್ನನು ಕರೆಸಿದ ಬರೇ ಅಂದವೇನು ಬೇಳ್ ಜನಕನೇ. ತಂದೆಯೇ ತಮ್ಮ ಪಾದಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ತಮ್ಮ ಪಾದಕೀಗ ವಂದಿಸಿ ನಾ ಬೇಡುವೆ. ತಂದೆಯೇ ಜನಕ ರಾಮಚಂದ್ರ, ವಂದಿಸುವೆನು. ನಿನಗೆ ಮಂಗಳವಾಗಲಿ ರಾಮಚಂದ್ರ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಜನಕ, ಕುಮಾರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ಜನಕ? ರಾಮಚಂದ್ರ, ಇಲ್ಲಿಗೆ 60,000 ವರ್ಷಗಳ ಕಾಲ
ಈ ಕೋಸಲ ದೇಶವನ್ನು ಪರಿಪಾಲಿಸಿ ಈ ವಾರ್ಧಕ್ಯಾವಸ್ಥೆಯಲ್ಲಿ ಬೇಸರಗೊಂಡಿರುವುದರಿಂದ ಈ ಕೋಸಲ ದೇಶದ ಪಟ್ಟವನ್ನು ನಿನಗೆ ಕಟ್ಟಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರು. ನೀನು ಇದಕ್ಕೆ ಸಮ್ಮತಿಸಿ ಗುರುಗಳ ಅನುಮತಿಯಂತೆ ನಡೆಯಲು ನಿನಗೆ ತಿಳಿಸಲು ಕರೆಯಿಸಿದನು ಕುಮಾರ. ಜನಕ, ನಿಮ್ಮಾಜ್ಞೆಯಂತೆ ನಡೆದುಕೊಳ್ಳುವೆನು. ಆದರೆ ಭರತ ಶತ್ರುಘ್ನರು ಪಟ್ಟಣದಲ್ಲಿಲ್ಲದ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಹಾತುರವೇಕೆ ಜನಕ? ರಾಮಚಂದ್ರ, ಈ ದಿನ ದೈವ ಪ್ರೇರಣೆಯಿಂದ ನನಗೆ ಈ ಸಂಕಲ್ಪವಾದರೂ ಉದಯಿಸಿರುವುದು. ಅಲ್ಲದೆ ಮನುಷ್ಯನ ಆಯಸ್ಸಾದರೂ ಕ್ಷಣಭಂಗೂರವು. ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗಬಹುದು. ರಾಮಚಂದ್ರ, ಜನಕ, ಅವರು ನಿನ್ನಲ್ಲಿ ಪಿತೃ ವಾತ್ಸಲ್ಯವನ್ನಿಟ್ಟಿರುವುದನ್ನು ನಾನು ಗ್ರಹಿಸಿರುವೆನು. ಅವರೆಂದಿಗೂ ನಿನ್ನ ಮಾತಿಗೆ ಪ್ರತಿ ಹೇಳಲಾರರು ರಾಮಚಂದ್ರ. ಮೇಲಾಗಿ ಭರತನಾದರೂ ಮಹಾ ದೈವ ಭಕ್ತ. ಆದ್ದರಿಂದ ನೀನು ಗುರುಗಳ ಅನುಜ್ಞೆಯನ್ನು ಪಡೆದು ನಿನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಜನಕ, ನಿಮ್ಮಾಜ್ಞೆಯನ್ನು ಶಿರಸಾವಹಿಸುವೆನು. ರಾಮಚಂದ್ರ, ಪೂಜ್ಯರೇ, ತಂದೆಯ ಇಷ್ಟದಂತೆ ಸಮ್ಮತಿಸು. ನಾನು ಹೇಳುವ ಪ್ರಕಾರ ಮಂಗಳ ಸ್ನಾನಾದಿಗಳನ್ನು ಮಾಡಿಕೊಂಡು ದೀಕ್ಷಾಬದ್ಧನಾಗಿರು. ನಿನಗೆ ಸೂಕ್ತ ಸಮಯವನ್ನು ನೋಡಿ ಕಣ್ಕಣ ಕಟ್ಟುವೆನು. ಅಲ್ಲದೆ ನಿನ್ನ ಪಟ್ಟಾಭಿಷೇಕದ ವಿಧಿವಿಧಾನಗಳನ್ನು ಹೇಳಿಕೊಡುವನು. ನನ್ನೊಡನೆ ಆಶ್ರಮಕ್ಕೆ ನಡೆ. ಪೂಜ್ಯರ ಇಷ್ಟದಂತಾಗಲಿ. ಸುಮಂತ್ರ, ರಾಜೇಂದ್ರ, ಪಟ್ಟಣವೆಲ್ಲವನ್ನು ಶೃಂಗರಿಸುವಂತೆಯೂ ಪ್ರತಿಯೊಬ್ಬರೂ ರಾಜಭಕ್ತಿಯುತವಾದ ಶುಭ ಸೂಚನೆಯಂತಿರುವಂತೆಯೂ ಪ್ರಚುರಪಡಿಸುವಂತೆ ಏರ್ಪಡಿಸು. ಅಪ್ಪಣೆ ಪ್ರಭು. ನಾನು ಸಹ ಈ ಸಂತೋಷದ ಸಮಾಚಾರವನ್ನು ರಾಣಿವಾಸದವರಿಗೆ ತಿಳಿಸಿ ಬರೆಯುವುದನು. ಅಪ್ಪಣೆ. ನಾಳೆ ಪಂಚಮಿ ಗುರುವಾರ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಆದ್ರಿಂದ ದೊಡ್ಡೋರು, ಚಿಕ್ಕೋರು, ಮಕ್ಕಳೋರು, ಹೊರೆಯರು, ಒಜ್ಜೆಯರು, ಮುದ್ಕಿಯರು, ಕುಂಟು, ಕುಂಡ್ರು, ಬಾಂಡ್ಯರು, ಮುಸೇರು, ಹೊಟ್ಟೆಗಿರೋರು, ಈ ಗುಡ್ತಿರೋರು ಎಲ್ಲರೂ ಬರ್ಬೇಕಂತಪ್ಪ, ಬರ್ಬೇಕಂತೆ. ಭಾರತೀಯ ಪಕ್ಷದಲ್ಲಿ 6 ತಿಂಗಳು ಸಜಾ, 500 ರೂಪಾಯಿ ದಂಡ ಅಂತೆ. ಏನಿ ಸಂಭ್ರಮವು ಈ ನಗರ ನೋಡಿಯೇ ಶುಭ
ಈ ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದನ್ನು ಕಾರಣವೇನಿರಬಹುದು? ನಾಳೆ ಪಂಚಮಿ ಗುರುವಾರ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಆದ್ರಿಂದ ದಯವಿಟ್ಟು ಎಲ್ಲಾರು ಬರ್ಬೇಕು. ಏನೋ ಬಿಡಿಸ್ಕೊಂಡ ನಂಗೆ ಆಡ್ದ ಬಾರೋ. ಏನದು? ನಾಳೆ ಶ್ರೀರಾಮಚಂದ್ರ ಪ್ರಭುಗೆ ಪಟ್ಟಾಭಿಷೇಕ ಅಂತೆ. ಏನಾಗಿತ್ತಂತೋ? ಏನಾಯ್ತು? ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಅಂತೆ. ಚಟ್ಟಲ್ಲ ಶ್ರೀರಾಮಚಂದ್ರನಿಗೆ ಪ್ರಭುಗೆ ಪಟ್ಟಾಭಿಷೇಕ ಅಂತೆ. ಪಟ್ಟಾಭಿಷೇಕನು ಕೇಳಿಸ್ತಿದ್ ನಿಧಾನಕ್ಕೆ ಹೇಳಲ್ಲ. ದೊಡ್ಡ ಅಂದ್ರೆ ಹಳ್ಳು ಮೊಳ್ಳು ಅಂತ ಕೇಳಿಸ್ತಾ ಈಗ ಜೋರಕ್ಕೆ ಹೋಗಿ ಹೇಳ. ಗೊತ್ತಿಲ್ಲ. ಬರ್ಬೇಕು ಪಟ್ಟಾಭಿಷೇಕಕ್ಕೆ ರಾಮನ್ಗೆ ಬಾಯಿ ಒಟ್ಟಿಗೆ ಬಿಗಿ ಆಯ್ತು ಬರ್ಬೇಕು ಬಾ. ಓಹೋ, ರಾಮಚಂದ್ರನಿಗೆ ಪಟ್ಟಾಭಿಷೇಕನು ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವು ಸ್ಥಗಿತವಾದಂತೆ ಸರಿ ಕೂಡದು. ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಏನು ಮಾಡಲು? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ? ನಮ್ಮ ರಾಣಿಯ ಮಂದಿರಕ್ಕೆ ಹೋಗುವೆ. ನಾಳೆ ಬಿದ್ದು ಇದೇನು ಇಷ್ಟು ವೇಳೆಯಾದರೂ ಪ್ರಾಣಕಾಂತನು ಬಾರಲೇ ಇಲ್ಲವಲ್ಲ? ಕಾರಣವೇನಿರಬಹುದು? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರಿಯೇನಾ?
ಒಂದು ರೀತಿಯಾದ ಕಳವಳ ಉಂಟಾಗುತ್ತಿರುವುದು. ಈ ವಿಚಾರವನ್ನು ಯಾರಲ್ಲಿ ಆದರೂ ಹೇಳೋಣವೆಂದರೆ ನನ್ನ ಆಪ್ತ ಸಖಿಯಾದ ಮಂತರೆಯು ಬಾರಲಿಲ್ಲವಲ್ಲ. ಏನು ಮಾಡುವುದು? ಪಟ್ಟಾಭಿಷೇಕ ಕೈಕಾ 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 ಮಂತರ ಬಂದೆಯಾ? ನಿನಗೆ ಸುಖಾಗಮನವೇ? ನನ್ನ ಸುಖವಾಗಿರಲಿ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು ಹೇಳಿದೆ ಮಂತರ? ಸುಕುಮಾರನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಕಂದನಾದ ರಾಮಗೆ ಕಂದನಾದ ರಾಮಗೆ ಕಂದನಾದ ರಾಮಗೆ ಕಂದನಾದ ಶ್ರೀರಾಮಗೆ ನನ್ನ ಸುಕುಮಾರನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕವೇ. ಎಂತಹ ಸಂತೋಷದ ವಿಚಾರವಮ್ಮ. ಇಂತಹ ಸಂತೋಷದ ವಿಚಾರವನ್ನು ಅರಿತಿದ ಕಾರಣ ತೆಗೆದುಕೋ, ಈ ವಜ್ರದ ಉಂಗುರವನ್ನೇ ನಿನಗೆ ಬಹುಮಾನವಾಗಿ ಕೊಡುವೆನು. ಕೊಡು. ಬೇಡವೇ? ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯು ಉಂಟೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿ. ಇದೇನು ಮಂತರ ಹೀಗೆ ಹೇಳುತ್ತಿರುವೆ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕಗಳೇ ಆನಂದ ಪಡುವುದು. ಇನ್ನು ಅವನ ತಾಯಿಯಾದ ನನ್ನ ಆನಂದಕ್ಕೆ ಪಾರವೆಲಿಯದು.
ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಕಷ್ಟ ಬರುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂತರ, ಹಾಗಲ್ಲ ಕೇಳು. ಕೌಸಲ್ಯ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆಯೇ. ಅದು ಅಲ್ಲದೆ ಶ್ರೀರಾಮಚಂದ್ರನು ಕೌಸಲ್ಯಗಿಂತಲೂ ಅತಿಶಯವಾದ ಪ್ರೀತಿ ಪ್ರೇಮ ವಿಶ್ವಾಸಗಳನ್ನು ನನ್ನಲ್ಲಿಟ್ಟಿರುವನು. ಇಂದೇಕೋ ನಿನ್ನ ಮಾತುಗಳು ವರ್ತನೆ ಬೇರೆ ರೀತಿಯಾಗಿದೆಯಲ್ಲ, ಕಾರಣವೇನು? ಹೌದು, ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ್ದರೆ ನಿನ್ನ ಹಣೆ ಬರನೆ ಅಷ್ಟು. ಹೋಗ್, ನಾನೇನು ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ತಿಳಿಸಿದ್ದರೆ? ಇಲ್ಲವಲ್ಲ. ಯಾಕೆ ಹೇಳ್ತಾರೆ? ಚದುರುವಾಗಿ ಸಿಕ್ಕಿದ್ಯಾ ಬಿಟ್ಕೊಂಡವ್ರು. ನೀನೇ ಯೋಚಿಸು, ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು, ಕೌಸಲ್ಯೆ ರಾಜಮಾತೆಯಾಗುವನು. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸನು, ನೀನು ಕೌಸಲ್ಯಗೆ ದಾಸಿ. ಇವಳ ಮಾತುಗಳೆಲ್ಲವೂ ಸತ್ಯವೇ ಆಗಿದೆ. ಮಂತರ, ಹಿಂದೇಕೋ ನನ್ನ ಬುದ್ಧಿಗೆ ಏನೂ ತೋಚಿದಂತಾಗಿದೆ. ನೀನು ಹೇಳುವುದನ್ನು ನೋಡಿದರೆ ಅವರೇನೋ ದುರಾಲೋಚನೆಯನ್ನೇ ಮಾಡಿರುವಂತಿದೆ. ಈಗ ನಾನೇನು ಮಾಡಬೇಕು ಅದನ್ನು ತಿಳಿಸುವೆಯಾ? ನಾನು ಹೇಳಿದಂತೆ ಮಾಡುವೆಯೋ? ಹಾ, ಖಂಡಿತವಾಗಿ. ಕೇಳಲಿಲ್ಲ ಅಂದ್ರೆ ಬಿಡೋರು ಯಾರು? ಮಾಡಲೇಬೇಕು. ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹಾ, ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೋ. ಈಗ ಕೇಳಿಕೊಳ್ಳಬೇಕೆ? ಏನೆಂಬುದಾಗಿ? ಇದೊಳ್ಳೆ ಸ್ವರೋಯ್ತು. ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಎರಡನೆಯ ವರಕ್ಕೆ? ಎರಡನೇ ವರಕ್ಕೆ ಆ ರಾಮಚಂದ್ರನು ನಾರು ಮುಡಿಯನ್ನುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿಬಿಡು. ಮಂತರ, ಏನೆಂದೆ? ಜ್ಯೇಷ್ಠನಾದ ರಾಮನಿಗೆ ವನವಾಸ, ಕನಿಷ್ಠನಾದ ಭರತನಿಗೆ ಪಟ್ಟಾಭಿಷೇಕವೇ? ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನೀನು ನನ್ನ ಆಪ್ತಳು, ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿ ಸಲುಹಿರುವೆ ಎಂಬ ಕಾರಣಕ್ಕಾಗಿ ನಿನ್ನೆ ಅಪರಾಧವನ್ನು ಮನ್ನಿಸಿದ್ದೇನೆ. ಇದೇ ಮಾತುಗಳನ್ನು ಬೇರೆ ಯಾರಾದರೂ ಆಡಿದ್ದೇ ಆಗಿದ್ದರೆ ಅವರ ನಾಲಿಗೆಯನ್ನೇ ಸೇರಿ ಬಿಡುತ್ತಿದ್ದೆ. ನನಗೆ ನಿನ್ನ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಇದೇನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡೆಲ್ಲೋ. ಅಲ್ಲ, ಸೋಂಕಿದ್ದಿದ್ರ ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ. ಹೋಗಲಿ ಬಿಡು, ನನ್ನ ಮಗನೇನಾದರೂ ರಾಜ್ಯವಾಳಬೇಕೆ? ನಾನೇನು ಹಿಂದೆ ಸಾಯುವೆನೋ, ನಾಳೆಯೇ ಸಾಯುವೆನೋ. ಹಿಂದೆ ಪಟ್ಟಾಭಿಷೇಕ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು. ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಹಾಳು ಕಣ್ಣಿನಿಂದ ನೋಡಬೇಕಲ್ಲ ಎಂದು ಹೇಳಿದೆ. ನಾನಿನ್ನು ಬರುವೆನ. ಹೌದಲ್ಲವೇ? ರಾಮನಿಲ್ಲದ ಭರತನಿಲ್ಲದ ವೇಳೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕವನ್ನು ಏರ್ಪಡಿಸಿರುವುದನ್ನು ನೋಡಿದರೆ ತಿಳಿಯುವುದಿಲ್ಲವೇ ಇದರಲ್ಲೇನೋ ಕುತಂತ್ರವಿರುವುದೆಂದು? ಅನ್ಯಾಯವಾಗಿ ಏಕೆಯನ್ನು ನಿಂದಿಸಿದೆನಲ್ಲ?
ಮಂತರ ಮಂತರ ಹೋಗಬೇಡ, ನಿಲ್ಲು. ಏನು, ರಾಮನ ಮೇಲಿರುವ ಪ್ರೀತಿಯಿಂದಾಗಿ ನಿನ್ನನ್ನು ನಿಂದಿಸಿದೆನು, ಅಷ್ಟಕ್ಕೆ ನನ್ನ ಮೇಲೆ ಕೋಪಗೊಳ್ಳುವರೇ? ಯೋನು ಇಲ್ಲ ಯೋಳು. ಹೀಗೆ ಬಾ, ಈಗ ನಾನು ಏನು ಮಾಡಲಿ ಅದನ್ನು ತಿಳಿಸುವೆಯಾ? ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ಇನ್ನಾರ ಮೇಲೆ? ನನ್ನ ಮೇಲೆಯೇ ಅಲ್ವೇ? ಏಳು ಕಣದ್ ನೋಡೆ ತಾಯಿ. ಓ, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡು. ಯಾವ ರೀತಿಯಾಗಿ? ಆಭರಣಗಳನ್ನೆಲ್ಲ ಕಳಚಿಡು, ಕೇಶರಾಶಿಗಳನ್ನೆಲ್ಲ ಕೆದಡಿ ಸಿಟ್ಟಿನಿಂದ ಮಲಗಿರು. ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿ ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೊ, ನಂತರ ವರಗಳನ್ನು ಕೇಳು. ಹಾಗೆ ಆಗಲಿ. ನಿನ್ನಂತಹ ಆಪ್ತರು ನನಗೆ ನಿನ್ನ ಹೊರತು ಮತ್ತಾರಿರುವರು? ನೀನು ಹೇಳಿದ ಹಾಗೆಯೇ ಮಾಡುವೆನು. ಬಾಯಲ್ಲಿ ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಮಹಾರಾಜರು ಕೇಳಿದರೆ ಏನು ಹೇಳುವೆ? ನನ್ನ ಆಪ್ತ ಸಖಿಯಾದ ಮಂತರೆಯೇ ಎಂದು ಹೇಳುವೆ. ಆಗೋ, ನಾನು ಬುಡ್ಕೇನ? ಓ, ನನ್ನ ವಿಚಾರವೇ ಬೇಡ. ಬೇಡವೇ? ಹಂಗ ಮಾಡ್ಬಿಟ್ಟಿಯ, ಒಂದು 2 ದಿನ ಇರ. ಹಾಗೆ ಆಗಲಿ. ಈಗ ನೀನೆಲ್ಲಿಗೆ ಹೋಗುವೆ? ನಾನೀಗ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಾದಿಗಳನ್ನೆಲ್ಲವನ್ನು ನಿಶಬ್ದವಾಗುವಂತೆ ಮಾಡು. ಹಾಗೆ ಆಗಲಿ. ಮಹಾರಾಜರು ಬರುವ ವೇಳೆ ಆಯ್ತು, ಜಾಗೃತಿಯಾಗಿ ಹೊರಡು. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗಾಗುವುದೋ ಇಲ್ಲವೋ ನನಗೆ ತಿಳಿಯದು. ಹೇಗಾದರೂ ಆಗಲಿ, ನಾನೀ ಬಂದ ಕಾರ್ಯ ನೆರವೇರಿ ನಾನಿನ್ನು ಬರುವುದು. ಎಲ್ಲ ಕಿತ್ತಾಕೆ ಒಳ್ಳೆ ಮಹಾರಾಜ ಬೆಟ್ಟರೆ ನನ್ನ